ಇವಾಗಲೇ ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಆದರೆ ತಾವು ಕೂಡ ಸುಮಾರು ದಿವಸದಿಂದ ಮಾಧ್ಯಮ ಮಿತ್ರರು ಈ ಬೆಳವಣಿಗೆಗಳನ್ನು ನೋಡ್ತಾ ಇರ್ಬೋದು. ಏನು ಹಿಡಕಲ್ಲ ಜಲಾಶಯದಿಂದ ಹಿಂದೆ ಕೂಡ ಅನಧಿಕೃತವಾಗಿ ಅದಕ್ಕೆ ಅನುಮತಿಯನ್ನು ಪಡೆದೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಎಷ್ಟೋ ಕಡೆ ಪೈಪ್ಲೈನ್ ಕೂಡ ಹಾಕಿದ್ರು. ಅದನ್ನು ಬೆಳಗಾವಿಯ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕಟ್ಟಿನಿಂದ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಒಂದು ವೇಕ್ಯದ ಅಡಿಯಲ್ಲಿ ನಾವೆಲ್ಲ ಕೂಡ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಬಂದ್ ಮಾಡಿಸುವಂಥ ಕೆಲಸ ಮಾಡಿದ್ವಿ. ಆದ್ರೆ ಈಗ ಮತ್ತೆ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾದಂಥ ಆದೇಶವನ್ನು ತಗೊಂಡು ಅದನ್ನು ಮತ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಾರಂದ್ರೆ ಇದು ಯಾವ ಈ ಜಿಲ್ಲೆಯ ಇಷ್ಟು ಜನರ ವಿರೋಧದ ಮಧ್ಯೆಯೂ ಕೂಡ ಕಾಮಗಾರಿ ಪ್ರಾರಂಭಿಸ್ತಾ ಅಂದರೆ ಯಾವ ಕಾಣದ ಕೈಗಳು ಇದರೊಳಗೆ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಏನು